ಇವತ್ತು ನಮ್ಮ ತಮ್ಮ ಲವ್ ಮಾಡ್ತಿರೋ ವಿಷಯ ನಮ್ಮ ಅಮ್ಮಂಗೆ ಹೇಳ್ಬಿಟ್ಟೆ. ದೇವರು ನಮಸ್ಕಾರ. ಬೆಳಗ್ಗೆ ಎದ್ಬಿಟ್ಟು ಮಖ ತೊಳ್ಕೊಂಡು ಇಷ್ಟೊಂಥರ ಬೆಳ್ಳ ಕಾಣ್ತಿದ್ದೀನಿ, ಇಷ್ಟೊಂಥರ ಬೆಳ್ಳ ಕಂಡ್ರೆ ಹುಡುಗಿ ಹಾಕ್ಬಿದ್ದಿಲ್ಲ ಅಂತ ಬೇಜಾರಾಗೋಯ್ತು. ನಾನು ಚೆನ್ನಾಗಿದ್ದೀನ ಚೆನ್ನಾಗಿಲ್ಲ ಅಂತ ಕಮೆಂಟ್ ಮಾಡಿ. ತಂದೂರು ಬಾಂಡ್ಲಿಗೆ ಹಾಕಿ ಸುಟ್ಟು ಎತ್ತಿದ್ದಂಗೆ ಅವನೇ. ಆಮೇಲೆ ತಿಂಡಿ ಮಾಡೋಣ ಅಂತ ಬಂದೆ. ನಮ್ಮಮ್ಮ ಬಾತ್ ಮಾಡಿತ್ತು. ಯಾಕಪ್ಪ ಅಂದರೆ ನೆನ್ನೆನೂ ಬಾತ್ ಮಾಡಿತ್ತು, ಮೊನ್ನೆನೂ ಬಾತ್ ಮಾಡಿತ್ತು. ಯಾಕೆ ಈ ಥರ ಬಾತ್ ಮಾಡ್ತೈತೆ ಗೊತ್ತಿಲ್ಲ. ನಿಮ್ಮ ಮನೇಲಿ ಯಾರು ಈ ಥರ ಬಾತ್ ಮಾಡಿದ್ರೆ ಟ್ಯಾಗ್ ಮಾಡಿರಿ. ನಮ್ಮ ಅಕ್ಕ ಏನೋ ಒಂದು ಬ್ರೇಕಿಂಗ್ ನ್ಯೂಸ್ ಹೇಳ್ತಾಳೆ ಕೇಳಿ. ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ಬಂದ್ರಪ್ಪ. ಆಡು ಕುರಿ ಬಲಿ ಕೊಟ್ಟೆ, ನಾವು ಮಾತ್ರ ಇವನ್ನ ಬಲಿ ಕೊಡ ಕರ್ಕೊಂಡು ಹೋಗ್ತಿದೀವಿ. ಅಲ್ಲ ಕಣಯ್ಯೋ, ನಮ್ಮನೆ ಕೂಳಿ ಗತಿ ಇಲ್ದೆ ಏನು ನಮ್ ಬಿಕಾರಿ ನನ್ ಮಕ್ಕಳ್ರಲ್ಲ. ಏನ್ ನಿನ್ ಮನೆ ಏನು ವರ್ಷ ಬತ್ಕಲ್ಲ, ನಿನ್ ಮನೆ ಬಾಗ್ಲಿಗೆ ಅನ್ನಕ್ ಬಂದಿಲ್ಲ. ನಾನು ಮನೇಲಿ ಇವತ್ತು ಎಲ್ಲರೂ ಫುಲ್ ರೆಡಿ ಆಗ್ಬಿಟ್ಟವ್ರೆ. ಯಾಕಪ್ಪ ಅಂದ್ರೆ ನಮ್ಮ ಮನೇಲೆಲ್ಲ ದೇವಸ್ಥಾನಕ್ಕೆ ಹೋಯ್ತಾ ಇವಿ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು ನಮ್ಮನ್ನ ಇವತ್ತು ದೇವಸ್ಥಾನಕ್ಕೆ ಬಿಟ್ಟು ಹೋಯ್ತಾ ಇವಿ. ಬೇಜಾರಲ್ಲಿ ಬರ್ತಾವ ನೋಡಿ. ಬಿಟ್ಟು ಹೋಯ್ತೀರಿ ಬೇಜಾರಲ್ಲಿ ಒಂದು ಮಾತೇಳು. ನೋವಿದೆ, ಆಕ್ರೋಶ ಇದೆ. ಯಾಕೆ ನಮ್ಮ ಪಾಪ ಸ್ಕೂಲ್ಗೆ ಹೋಗಲ್ಲ ಅಂತ ಹೇಳ್ತಿದ್ಲು. ಒಂದು ಹಾಸ್ಪಿಟ್ಲಿಗೆ ಹೋಯ್ತಿದ್ವಿ ಅಂತ ಸುಳ್ಳು ಹೇಳ್ಬಿಟ್ಟು ಸ್ಕೂಲ್ ಬಸ್ ಹಚ್ಚಕ್ಕೆ ಬಂದವನಿ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಮನೆಯಿಂದ ಈಗ ಹೋಯ್ತಾ ಇವಿ ದೇವಸ್ಥಾನಕ್ಕೆ. ದೇವಸ್ಥಾನಕ್ಕೆ ಹೋಯ್ತಿರೋ ಕಾರಣ ಏನಂದ್ರೆ ನಮ್ಮ ಅಣ್ಣಂಗೆ ಒಳ್ಳೆ ಹೆಣ್ಣು ಸಿಗ್ಲಿ ಅಂತ ಪೂಜೆ ಮಾಡ್ಸಕ್ ಹೋಯ್ತಾವಿ. ನನ್ ಹುಡುಗರು ಈ ಸುರಸುಂದರಾಂಗನ್ಗೆ ಎಣ್ಣೆ ಕೊಡಕ್ಕೆ ಮಂಡ್ಯದಲ್ಲಿ ಕ್ಯೂ ನಿಂತವ್ರೆ. ಅಲ್ಲಿಂದ ಹೊರಟು ಆದಿಚುಂಚನಗಿರಿ ದೇವಸ್ಥಾನ ನೋಡ್ಕೊಂಡು ಹಂಗೆ ಬೆಟ್ಟ ಹತ್ಕೊಂಡ್ ಬರೋಣ ಅಂತ ಬಂದು ಹಂಗೋ ಹಿಂಗೋ ಕಷ್ಟಪಟ್ಟು ಚೈನಲ್ಲೇ ಇಟ್ಕೊಂಡು ಬೆಟ್ಟ ಹತ್ತದೋ. ಆ ಚೈನ್ ಇಟ್ಕೊಂಡು ಹತ್ಬೇಕಾರೋ ಅಂತೂ ನನಗೆಲ್ಲ ಬಾಯಿಗೆ ಬಂದಿದ್ದೋ. ಗುಲಾಬ್ ಜಾಮೂನ್ ಕಲಗಲ್ಲ ಇಲ್ಲಿ ಇಳಿಯೋದು ತುಂಬಾ ಕಷ್ಟ ಐತೆ. ಈಗ ಇಳಿತೀನಿ ನೋಡಿ. ಅಷ್ಟೇ.